ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮಮ್ಮ ಪಡ್ಡು ಮಾಡೋದು ಹೇಳ್ಕೊಡ್ತೀನಿ ಅಂತು ಅದಕ್ಕೆ ಕಲಿಯೋಣ ಅಂತ ಬಂದೆ. ಈಗ ಎಷ್ಟು ಈಸಿ ಗೊತ್ತಾ ಮಾಡೋದು. ಬನ್ನಿ ಯಾವ ಥರ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ಗಂಟ ನೋಡಿ, ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ ಅಕ್ಕಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅವಲಕ್ಕಿ, 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ. ಈಗ ಎಲ್ಲವನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಸುಮಾರು 4 ರಿಂದ 5 ಗಂಟೆಗಳ ಕಾಲ ನೆನೆಯಲು ಬಿಡಿ. ನೆನೆಸಿದ ಅಕ್ಕಿ ಮತ್ತು ಬೇಳೆಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಇದನ್ನು ಒಂದು ಪಾತ್ರೆಗೆ ಸುರಿದು ರಾತ್ರಿ ಇಡೀ ಹುದುಗಲು ಬಿಡಿ. ಈಗ ಚಟ್ನಿ ಮಾಡಿಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹುರಿಗಡಲೆ, ಹಸಿ ತೆಂಗಿನ ತುರಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹೆಸಳು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚಟ್ನಿಯನ್ನು ಹದವಾಗಿ ರುಬ್ಬಿಕೊಳ್ಳಿ. ಈಗ ಚಟ್ನಿಗೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿಯ ಘಮಘಮಿಸುವ ಒಗ್ಗರಣೆ ಕೊಟ್ಟರೆ ರುಚಿಯಾದ ಕಾಯಿ ಚಟ್ನಿ ಸಿದ್ಧ. ಪಡ್ಡು ಹೆಂಚನ್ನು ಬಿಸಿ ಮಾಡಿ ಅದರ ಎಲ್ಲ ಗುಳಿಗಳಿಗೂ ಸ್ವಲ್ಪ ಎಣ್ಣೆಯನ್ನು ಸವರಿಕೊಳ್ಳಿ. ಈಗ ಹದವಾಗಿ ರೆಡಿ ಮಾಡಿಟ್ಟುಕೊಂಡಿರೋ ಹಿಟ್ಟನ್ನು ಪಡ್ಡು ಜಾಗಕ್ಕೆ ತುಂಬಿಸಿ ನಂತರ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಬೇಯಲು ಬಿಡಿ. ಒಂದು ಬದಿ ಬೆಂದ ನಂತರ ಪಡ್ಡುಗಳನ್ನು ಮುಗುಚಿ ಹಾಕಿ. ಇನ್ನೊಂದು ಬದಿಯು ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಪಡ್ಡುಗಳು ರೆಡಿಯಾಗಿವೆ. ಈಗ ಇವುಗಳನ್ನು ಪ್ಲೇಟ್ಗೆ ತಗೊಳ್ಳೋಣ. ಬಿಸಿಯಾದ ಸಾಫ್ಟ್ ಪಡ್ಡು ಜೊತೆ ಖಾರವಾದ ಚಟ್ನಿ ಸವಿಯಲು ಸಿದ್ಧ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.